ವೆಲ್ಕಮ್ ಬ್ಯಾಕ್ ಟು ಸ್ನೇಹಲೋಕ ಯೂಟ್ಯೂಬ್ ಚಾನಲ್. ನಾನಿವತ್ತು ಮೆಂತ್ಯ ಬಜ್ಜಿ ಮಾಡ್ತಾಯಿದ್ದೀನಿ. ಅದಕ್ಕೆ ಏನು ಬೇಕು ಅಂತ ನೋಡೋಣ ಬನ್ನಿ. ನೋಡಿ, ತುರಿದಿರೋ ಕೊಬ್ಬರಿ ತೊಗೊಂಡಿದ್ದೀನಿ, ಒಣ ಕೊಬ್ಬರಿ. ಇದು ಪುಟಾಣಿ, ಬೆಳ್ಳುಳ್ಳಿ, ಬೆಲ್ಲ, ಕೊತ್ತಂಬರಿ ಮತ್ತು ಕರಿಬೇವು, ಒಣಮೆಣಸು, ಇದು ಜೀರಿಗೆ, ಇದು ಮೆಂತ್ಯ ನೆನೆಸಿಟ್ಟಿದ್ದ ಮೆಂತ್ಯ ಇದು ಇಷ್ಟೇ ಸಾಕು. ಜಾಸ್ತಿ ಹಾಕಿದ್ರೆ ವಿಷ ಆಗುತ್ತೆ. ಇದು ಹುಣಸೆಹಣ್ಣಿನ ಹುಳಿ. ಇದು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನಾನು ಮಿಕ್ಸಿ ಜಾರಿಗೆ ಎಲ್ಲವನ್ನು ಹಾಕ್ತೀನಿ ಫಸ್ಟ್. ನೋಡಿ, ನಾನು ಎಲ್ಲ ಹಾಕಿದ್ದೀನಿ. ಈಗ ಮೆಂತ್ಯನ ಹಾಕ್ತೀನಿ. ಇದು ಮೆಂತ್ಯ ನೀರು ತೆಗಿತೀನಿ, ಮತ್ತು ಬೇಕಂದ್ರೆ ಆಮೇಲೆ ಹಾಕ್ತೀನಿ. ಇದನ್ನು ರುಬ್ಕೊಂಬಂದು ಹುಳಿ ಹಿಂಡ್ತೀನಿ. ಇವಾಗ ಹಿಂಡಲ್ಲ. ನೋಡಿ ಫ್ರೆಂಡ್ಸ್, ರುಬ್ಬಿದ್ಮೇಲೆ ಈ ಥರ ಆಗುತ್ತೆ ಅದು. ಇದನ್ನು ಈಗ ಒಂದು ಪಾತ್ರೆಗೆ ಹಾಕ್ತೀನಿ ನಾನು. ಇದೆಲ್ಲ ಹಾಕಿ ನಮಗೆ ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಆಮೇಲೆ ಹುಳಿ ಹಿಂಡಬೇಕು. ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮುದ್ದಿಗಂತೂ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಮುದ್ದಿಗೆ ಮಾತ್ರ ತುಂಬ ಸೂಪರಾಗಿರುತ್ತೆ. ಜೊತೆಗೆ ರಾಗಿ ಮುದ್ದೆ, ಜೋಳದ ಮುದ್ದೆ, ಯಾವುದಕ್ಕಾದರೂ ಮುದ್ದಿಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಹತ್ರ ಒಂದು ಸಲ ಮಾಡಿ ನೀವೇ ಪದೇ ಪದೇ ಮಾಡ್ತಾನೆ ಇರ್ತೀರ. ಆ ಥರ ಟೇಸ್ಟ್ ಇರುತ್ತೆ ಇದು. ಉಪ್ಪು ಹಾಕ್ತಾಯಿದ್ದೀನಿ ನಾನು. ಉಪ್ಪು ಹಾಕ್ತಾಯಿದ್ದೀನಿ. ಹುಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಿಂಡಿ. ಮತ್ತು ಹುಳಿ ಹಿಂಡಿಲ್ಲ ಅಂದರೂ ನಿಂಬೆಹಣ್ಣು ಬೇಕಾದ್ರೂ ಹಿಂಡ್ಕೊಬೋದು. ನಾನು ಹುಳಿನೇ ಹಿಂಡ್ತಾಯಿದ್ದೀನಿ. ನಿಮಗೆ ಹುಳಿ ಇಷ್ಟ ಇಲ್ಲ ಅಂದರೆ ನಿಂಬೆಹಣ್ಣು ಹಿಂಡ್ಬೋದು. ಹುಣಸೆಹಣ್ಣಿನ ಹುಳಿ ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನಿಂಬೆಹಣ್ಣು ಬೇಕಂದ್ರೆ ನಿಮಗೆ ನಿಂಬೆಹಣ್ಣು ಬೇಕಂದ್ರೆ ನಿಂಬೆಹಣ್ಣು ಹಾಕಿ. ನನಗೆ ಹುಣಸೆಹಣ್ಣು ಬೇಕಿತ್ತು, ನಾನು ಹುಣಸೆಹಣ್ಣು ಹಾಕಿದ್ದೆ. ನೋಡಿ, ಈ ಥರ ಆಗುತ್ತೆ. ಇದಕ್ಕೀಗ ಒಗ್ಗರಣೆ ಕೊಡಬೇಕು. ನೋಡಿ, ಈ ಥರ ಆಗಿದೆ. ನಿಮಗೆ ನೀರು ಎಷ್ಟು ಬೇಕು ಮತ್ತು ಎಷ್ಟು ಜನಕ್ಕೆ ಮಾಡ್ತೀನಿ ಅಂತ ನೋಡ್ಕೊಂಡು ಅದರ ಮೇಲೆ ನೀರು ಹಾಕ್ತೀನಿ. ನಾನು ಆಯಿಲ್ ಕಾಯ್ಕಿಟ್ಟಿದ್ದೀನಿ. ಈಗ ಸಾಸಿವೆ ಜೀರಿಗೆ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಬಜ್ಜಿ ರೆಡಿ ಆಯಿತು. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರುತ್ತೆ ಈ ಬಜ್ಜಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.